ಕೆರೆ ಬಳಿ ಬಿದ್ದಿರೋ ರಾಶಿ ರಾಶಿ ಆಸ್ಪತ್ರೆ ತ್ಯಾಜ್ಯ. ಕೆರೆಯ ಕೋಡಿ ಬಳಿ ಬಿದ್ದಿರೋ ಸಿರಂಜ್, ಔಷಧಿ ಬಾಟಲ್ಗಳು, ವ್ಯಾಕ್ಸಿನ್ಗಳು. ತ್ಯಾಜ್ಯಗಳಿಂದ ಮಲಿನಗೊಳ್ಳುತ್ತಿರೋ ಕೆರೆಯ ನೀರು. ಆ ನೀರನ್ನೇ ಕುಡಿದು ಪ್ರಾಣಕ್ಕೆ ಕುತ್ತಾಗುವ ಆತಂಕದಲ್ಲಿ ಊರಿನ ಜನರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ದ ಗ್ರೇಟ್ ಸ್ಮಾರ್ಟ್ ಸಿಟಿಗೆ ಫೇಮಸ್ ಆಗಿರೋ ತುಮಕೂರಿನ ಹೆಬ್ಬಾಕದ ಕೆರೆ ಬಳಿ. ವಿಷವಾಗ್ತಿದೆ ಹೆಬ್ಬಾಕ ಕೆರೆಯ ನೀರು. ಕೆರೆಗೆ ಆಸ್ಪತ್ರೆಯ ತ್ಯಾಜ್ಯವನ್ನ ಸುರಿದಿರೋ ಕಿಡಿಗೇಡಿಗಳು. ತುಮಕೂರು ನಗರಕ್ಕೆ ಕುಡಿಯುವ ನೀರನ್ನ ಬುಗಡ್ನಹಳ್ಳಿ ಕೆರೆಯಿಂದ ಪೂರೈಕೆ ಮಾಡಲಾಗ್ತಿದೆ. ಒಂದು ವೇಳೆ ಬುಗಡ್ನಹಳ್ಳಿ ಕೆರೆ ನೀರು ಖಾಲಿಯಾದಾಗ ಹೆಬ್ಬಾಕ ಕೆರೆಯಿಂದ ನೀರನ್ನ ಪೂರೈಕೆ ಮಾಡಲು ಅಧಿಕಾರಿಗಳು ಹೆಬ್ಬಾಕ ಕೆರೆಯಲ್ಲಿ ನೀರನ್ನ ರಿಸರ್ವ್ ಆಗಿ ಇಟ್ಟುಕೊಂಡಿದ್ದಾರೆ. ಆದರೆ ಹೆಬ್ಬಾಕ ಕೆರೆಯಲ್ಲಿ ಶೇಖರಿಸಿಕೊಂಡಿರೋ ನೀರು ಈಗ ಮಲಿನ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ. ಹೌದು, ಹೆಬ್ಬಾಕ ಕೆರೆ ತುಮಕೂರು ಗ್ರಾಮಾಂತರ ವ್ಯಾಪ್ತಿಗೆ ಸೇರಿದ್ದು. ಕೆರೆಗೆ ಆಸ್ಪತ್ರೆಯ ತ್ಯಾಜ್ಯಗಳನ್ನ ಕಿಡಿಗೇಡಿಗಳು ಸುರಿಯುತ್ತಿದ್ದು ಕೆರೆಯ ನೀರು ವಿಷವಾಗ್ತಿದೆ. ಕಳೆದ ಕೆಲ ತಿಂಗಳಿನಿಂದ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆಯಾಗಿದ್ದು ಹೆಬ್ಬಾಕ ಕೆರೆ ಭರ್ತಿಯಾಗಿದೆ. ಆದರೆ ನಗರದಲ್ಲಿರೋ ಆಸ್ಪತ್ರೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಕೊಂಡೊಯ್ದು ಹೆಬ್ಬಾಕ ಕೆರೆಗೆ ದುಷ್ಕರ್ಮಿಗಳು ಸುರಿಯುತ್ತಿದ್ದಾರೆ. ಕೆರೆ ಕೋಡಿಯ ಅಕ್ಕಪಕ್ಕದಲ್ಲಿ ಕೆರೆ ಹಾಗೂ ದಂಡೆಯ ಮೇಲೆ ರಾಶಿ ರಾಶಿ ಆಸ್ಪತ್ರೆಯಲ್ಲಿ ಬಳಕೆಯಾದ ಸಿರಂಜ್, ಔಷಧಿ ಬಾಟಲ್ಗಳು, ವ್ಯಾಕ್ಸಿನ್ಗಳು, ಮಾತ್ರೆಗಳು, ಜ್ಯೂಸ್ಗಳು ಹಾಗೂ ಹಾಲಿನ ಪ್ಯಾಕೆಟ್ ಸೇರಿ ಟನ್ ಗಟ್ಟಲೆ ತ್ಯಾಜ್ಯವನ್ನ ಸುರಿದಿದ್ದಾರೆ. ಇದರಿಂದ ಹೆಬ್ಬಾಕ ಕೆರೆಯ ನೀರು ಮಲಿನಗೊಂಡಿದ್ದು ಮನುಷ್ಯನ ಜೀವಕ್ಕೆ ಕುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮಸ್ತರು ಹಸು ಕರುಗಳನ್ನೆಲ್ಲ ನೀರು ಕುಡಿಯೋದಕ್ಕೆ ಎಲ್ಲ ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಹಸು ಕರುಗಳಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ವೇಸ್ಟನ್ನ ಎಸ್ಬಿಟ್ಟಿದ್ದಾರೆ. ಅದೊಂಚೂರು ನೋಡಬೇಕು ಅಂತ ವಿನಂತಿ. ಇದು ಭಾಳ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ. ಊರ ಜನಗಳೆಲ್ಲ ಹೋಗಿ ನೋಡಿದ್ದೀವಿ. ವಿಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಹಾಕಿದ್ದೀವಿ. ಇದಕ್ಕೆಲ್ಲ ಹಾಕಿದ್ದೀವಿ. ಯಾರಾದರೂ ರೆಸ್ಪಾನ್ಸ್ ಯಾರು ಮಾಡಿಲ್ಲ. ಇದೇ ನೀರು ಕುಡಿಯೋದಕ್ಕೆ ಹೋಗುತ್ತೆ, ಮಿನರಲ್ ವಾಟರ್ ಆಗಿ ಹೋಗುತ್ತೆ. ಇದಕ್ಕೆ ಮಾಡ್ತಾರೆ. ನಮ್ಮ ಊರು ದನ ಕರುಗಳು ನೋಡಿ, ಆ ಕಡೆ ನೋಡಿ ಒಂದ್ಸರಿ, ಆ ಕಡೆ ಹೋಗ್ತಾ ಇದ್ದಾವೆ. ನೀರು ಕುಡಿಯೋದಕ್ಕೆ ಬಿಡ್ತಾರೆ. ಆ ದನ ಕರುಗಳಿಗೆ ಪ್ರಾಬ್ಲಮ್ಮು. ಡಾಕ್ಟ್ರಿಗೆ ಫೋನ್ ಮಾಡಬೇಕು, ಅವನ್ನು ಚೆಕ್ ಮಾಡಿಸ್ತಾರೆ. ಅವ್ರಿಗೆ ಹಿಂಸೆ ಪಾಪ. ಅದನ್ನೊಂಚೂರು ನೋಡಿ ಅಷ್ಟೆ. ಇನ್ನು ಹೆಬ್ಬಾಕ ಕೆರೆ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿದ್ದು ತುಮಕೂರು ನಗರದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ 2ನೇ ಹಂತದ ಯೋಜನೆಗೆ ಒಳಪಟ್ಟಿದೆ. ಬುಗುಡನಹಳ್ಳಿ ಕೆರೆಯಲ್ಲಿ ನೀರು ಖಾಲಿಯಾದರೆ ಹೆಬ್ಬಾಕ ಕೆರೆಯಿಂದ ನೀರನ್ನು ಒದಗಿಸಲು ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಈ ನೀರು ಎಷ್ಟು ಶುದ್ಧವಾಗಿದೆ ಅನ್ನೋದನ್ನ ಮಾತ್ರ ತಿಳಿದುಕೊಂಡಿಲ್ಲ. ಇನ್ನು ಈ ಕೆರೆಯ ಬಳಿ ರಾಶಿ ರಾಶಿ ಆಸ್ಪತ್ರೆ ತ್ಯಾಜ್ಯ ಕಂಡು ಬಂದಿದ್ದು ನೀರು ವಿಷವಾಗ್ತಿದೆ ಅಂತ ಹೆಬ್ಬಾಕ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಆದಷ್ಟು ಬೇಗ ಅದನ್ನು ನಮಗೆ ಕ್ಲಿಯರ್ ಮಾಡ್ಕೊಡೋಕೆ ಹೇಳಿ. ಯಾರೇ ಅಧಿಕಾರಿ ಆಗಲಿ, ಈಗ ನೋಡ್ರಿ, ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವ್ರು ಹೇಳ್ತಾ ಇರೋದು ಕೇಳ್ಕೊತಾ ಇದ್ದೀವಿ, ನಾವು ಕೇಳ್ಕೊತಾ ಇದ್ದೀವಿ. ಅದನ್ನು ಬೇಗ ಆದಷ್ಟು ನಾವು ಮೆಡಿಸನಲ್ಲಿ ಸುರಿದಂಗೆ ಮಾಡಿ ನಮ್ಗೆ ಅದನ್ನು ತೆರವುಗೊಳಿಸಿ ನೀರನ್ನು ಶುಚಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಮಾರ್ಗ ಮಾಡಿಕೊಡಿ. ಅಷ್ಟೇ ನಾವು ಕೇಳ್ಕೊಳ್ಳೋಣ. ಸದ್ಯ ಬುಗುಡನಹಳ್ಳಿ ಕೆರೆ ಭರ್ತಿಯಾಗಿದ್ದು ಇಲ್ಲಿಂದ ತುಮಕೂರು ಜನತೆಗೆ ಕುಡಿಯುವ ನೀರು ಪೂರೈಕೆಯಾಗ್ತಿದೆ. ಹೀಗಾಗಿ ಹೆಬ್ಬಾಕ ಕೆರೆಯ ನೀರನ್ನ ಸದ್ಯ ಕುಡಿಯಲು ಒದಗಿಸ್ತಾ ಇಲ್ಲ. ಒಂದು ವೇಳೆ ಹೆಬ್ಬಾಕ ಕೆರೆಯಿಂದ ಏನಾದರೂ ವಿಷಕಾರಿ ನೀರು ಪೂರೈಕೆ ಮಾಡಿದ್ರೆ ಸಮಸ್ಯೆ ಗಂಭೀರವಾಗ್ತಿತ್ತು. ಆದರೆ ಈ ಅನಾಹುತ ತಪ್ಪಿದ್ದು ಸಾವಿರಾರು ಜನರ ಪ್ರಾಣ ಉಳಿದಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಸ್ಪತ್ರೆ ತ್ಯಾಜ್ಯವನ್ನ ವಿಲೇವಾರಿ ಮಾಡಿ ಜನರ ಪ್ರಾಣವನ್ನ ಉಳಿಸಬೇಕಿದೆ. ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಏನು ಹೆಬ್ಬಾಕ ಕೆರೆ ಇದೆ, ಇದಕ್ಕೆ ಕೆಲವು ದಿನಗಳಿಂದ ಈ ಲಾರಿ ಮುಖಾಂತರವಾಗಿ, ಟ್ರ್ಯಾಕ್ಟರ್ ಮುಖಾಂತರವಾಗಿ ಈ ಮೆಡಿಕಲ್ ವೇಸ್ಟ್ನ ತಗೊಂಬಂದು ಆಗ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಅಂದ್ಬಿಟ್ಟು ನಾವು ಕಾರ್ಪೊರೇಷನ್ ಅವರಿಗೆ ಫೋನ್ ಹಾಕಿ ಕೂಡ ಹೇಳಿದ್ದೀವಿ. ಇನ್ನೂ ಯಾರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ಆದಷ್ಟು ಬೇಗ, ಇದು ಕುಡಿಯೋ ನೀರು ಆಗಿರೋದ್ರಿಂದ, ಇದು ನಮ್ಮದು ಏನಿದೆ ಹೇಮಾವತಿ ನೀರು ಇಲ್ಲಿ ಹೆಬ್ಬಾಕ ನೀರಿಂದ ಹಿಡಿದು ಈಗ ಹೆಬ್ಬಾಕದಿಂದ ಬೂಡ್ನಳ್ಳಿಗೆ ಹೋಗಿ ಅಲ್ಲಿ ಪ್ಯೂರಿಫಿಕೇಷನ್ ಹಾಕ್ಬಿಟ್ಟು ತುಮಕೂರಿಗೆ ಹೋಗಂತ ನಡ್ಕೊಂಡು ಬಂದಾರಂಥದ್ದು. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನೋದ್ರಿಂದ ಕುಡಿಯೋ ನೀರಿದೆ ಅದು ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಊರಿನ ಜನತೆ ಎಲ್ಲ ಹೋಗಿ ಹೇಳಿದ್ರು ಕೂಡ ಅದೇ ರೀತಿ ತಿರ್ಗಿ ಅಲ್ಲೇ ಮೆಡಿಕಲ್ ವೇಸ್ಟ್ನ ತಗೊಂಬಂದು ಆಗ್ತಾಯಿದ್ದಾರೆ. ಹಂಗಾಗಿ ಈ ಕೆರೆ ತುಮಕೂರು ಮಹಾನಗರ ಪಾಲಿಕೆ ಸೇರತಕ್ಕಂಥದ್ದಾಗಿದ್ದು ದಯಮಾಡಿ ಅವರೆಲ್ಲ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಬಂದು ಇದನ್ನು ತೆರವುಗೊಳಿಸೋಂಥ ಕೆಲಸನ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂತೆ. ಇನ್ನು ಅಜ್ಜಗೊಂಡನಹಳ್ಳಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿಗೆ ಜಾಗ ಗೊತ್ತು ಮಾಡಿದ್ರೂ ಕೂಡ ಕಿಡಿಗೇಡಿಗಳು ಆಸ್ಪತ್ರೆ ತ್ಯಾಜ್ಯವನ್ನ ಕೆರೆಗೆ ಸುರಿದು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ.
ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತ್ಯಾಜ್ಯ ಸುರಿದ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಕೆರೆಯ ಮಲಿನತೆಯನ್ನ ಕಾಪಾಡಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.